ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದ ಪುಟ ಸಂಖ್ಯೆ 111ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋಣ. ಒಂದು ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ 30 ರೂಪಾಯಿ ಮತ್ತು ಒಂದು ಪ್ಲೇಟ್ ಪಲಾವ್ ಬೆಲೆ 20 ರೂಪಾಯಿ ಆಗಿದೆ. ಒಂದು ದಿನ ಎಕ್ಸ್ ಪ್ಲೇಟ್ಗಳ ಜೋಳದ ರೊಟ್ಟಿ ಮತ್ತು ವೈ ಪ್ಲೇಟ್ಗಳ ಪಲಾವ್ಗೆ ಬೇಡಿಕೆ ಸಲ್ಲಿಸಿದರೆ ಯಾವ ಬೀಜೋಕ್ತಿ ಆ ದಿನದ ಗಳಿಕೆಯನ್ನು ವಿವರಿಸುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಗೆ ನಿಮಗೆ ಬೇರೆ ಬೇರೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ABCDE. ನೀವು ಇಲ್ಲಿ ಈ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳುವ. ಒಂದು ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ? 30 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದು ಪ್ಲೇಟ್ ಪಲಾವ್ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ? 20 ರೂಪಾಯಿ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಎಕ್ಸ್ ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ ಎಷ್ಟಾಗ್ತದೆ ಅಂತ ನೋಡಬೇಕು. ಸೊ ಒಂದು ಪ್ಲೇಟ್ನ ಬೆಲೆ 30 ರೂಪಾಯಿ ಆದ್ರೆ ಎಕ್ಸ್ ನ ಪ್ಲೇಟ್ನ ಬೆಲೆ ಎಷ್ಟು? 30 ಗುಣಿಸು ಎಕ್ಸ್ ಆಗ್ತದೆ. ಹಾಗೆ ಒಂದು ಪ್ಲೇಟ್ ಪಲಾವ್ನ ಬೆಲೆ 20 ರೂಪಾಯಿ ಆದ್ರೆ ವೈ ಪ್ಲೇಟ್ ಪಲಾವ್ನ ಬೆಲೆ ಎಷ್ಟಾಗ್ತದೆ? 20 ಗುಣಿಸು ವೈ ಆಗ್ತದೆ. ಸೊ 30x ಹಾಗೆ ಇದು ಏನನ್ನ ಕೊಡ್ತದೆ? ಒಂದು ಎಕ್ಸ್ ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆಯನ್ನ ಕೊಡ್ತದೆ. 20y ಎನ್ನುವಂಥದ್ದು ಇದು ವೈ ಪ್ಲೇಟ್ ಪಲಾವ್ನ ಬೆಲೆಯನ್ನ ಕೊಡ್ತದೆ. ನಾವು ಏನನ್ನ ಕಂಡುಹಿಡಿಬೇಕು? ಒಟ್ಟು ಗಳಿಕೆಯನ್ನ ಕಂಡುಹಿಡಿಬೇಕು. ಒಟ್ಟು ಆದಾಯ ಎಷ್ಟು ಬಂದಿದೆ ಅಂತ ಹೇಳಿ. ಅಂದ್ರೆ ಇವೆರಡನ್ನ ಕೂಡಿಸ್ಬೇಕು. 30x ಪ್ಲಸ್ 20y ಅಂತ ಮಾಡಿದ್ರೆ ನಿಮ್ಗೆ ಏನು ಉತ್ತರ ಸಿಗ್ತದೆ? ಅದು ಆ ದಿನದ ಗಳಿಕೆಯನ್ನು ತೋರಿಸ್ತದೆ. ಅಂದ್ರೆ ಈ ಕ್ವಶನ್ಗೆ ಸರಿಯಾದ ಆಯ್ಕೆ ಯಾವುದು? ಸರಿಯಾದ ಆಯ್ಕೆ ಎ, 30x ಪ್ಲಸ್ 20y. ನಂತರ ಕ್ವಶನ್ ನಂಬರ್ 2, ಸ್ವಾತಂತ್ರ್ಯ ದಿನ ಪುಷ್ಪಿತಾ 2 ವಿಧಗಳ ಹೂಗಳನ್ನ ಮಾರುತ್ತಾಳೆ, ಸಂಪಿಗೆ ಮತ್ತು ಚೆಂಡು ಹೂ. ಪಿ ಗ್ರಾಹಕರು ಸಂಪಿಗೆಯನ್ನು ಮಾತ್ರ ಹಾಗೂ ಕ್ಯೂ ಗ್ರಾಹಕರು ಚೆಂಡು ಹೂಗಳನ್ನು ಮಾತ್ರ ಕೊಂಡುಕೊಂಡರು ಮತ್ತು ಆರ್ ಗ್ರಾಹಕರು ಎರಡನ್ನೂ ಕೊಂಡುಕೊಂಡರು. ಅದೇ ದಿನ ಅವಳು ಪ್ರತಿ ಗ್ರಾಹಕರಿಗೂ ಒಂದು ಪುಟ್ಟ ರಾಷ್ಟ್ರ ಧ್ವಜವನ್ನು ನೀಡಿದಳು. ಅವಳು ಆ ದಿನ ಗ್ರಾಹಕರಿಗೆ ಎಷ್ಟು ಧ್ವಜಗಳನ್ನ ಕೊಟ್ಟಳು ಅಂತ ಹೇಳಿ ನಾವು ಕಂಡುಹಿಡಿಲಿಕ್ಕಿಲ್ಲ. ಇಲ್ಲಿ ನಮಗೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿದ್ರೆ ಆಯ್ತು. ಇಲ್ಲಿ ಸೊ ಇಲ್ಲಿ ವಿವರಣೆಯನ್ನ ಬರೆಯುವ ಅಗತ್ಯ ಇಲ್ಲ. ಯಾವ ಉತ್ತರ ಸರಿ ಆಗ್ತದೆ ಅಂತ ಅದನ್ನ ನಾವಿಲ್ಲಿ ಆಯ್ಕೆ ಮಾಡಬೇಕು. ಸೊ ಪುಷ್ಮಿತಾ ಎನ್ನುವಂತ ಹುಡುಗಿ ಸಂಪಿಗೆ ಮತ್ತೆ ಚೆಂಡು ಹೂಗಳನ್ನ ಮಾರ್ತಾಳೆ. ಸೊ ಸಂಪಿಗೆಯನ್ನ ಮಾರಿದಂತಹ ಗ್ರಾಹಕರನ್ನ ಏನಂತ ಕೊಟ್ಟಿದ್ದಾರೆ? ಪಿ ಅಂತ ಕೊಟ್ಟಿದ್ದಾರೆ. ಹಾಗೆ ಚೆಂಡು ಹೂಗಳನ್ನ ಮಾರಿದಂತ ಗ್ರಾಹಕರನ್ನ ಕ್ಯೂ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಂಪಿಗೆ ಪ್ಲಸ್ ಚೆಂಡು ಹೂ ಎರಡನ್ನೂ ಮಾರಿದ ಗ್ರಾಹಕರ ಹೆಸರನ್ನ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿ ಗ್ರಾಹಕರಿಗೂ ಆಕೆ ಏನ್ ಮಾಡ್ತಾಳೆ? ಒಂದೊಂದು ರಾಷ್ಟ್ರ ಧ್ವಜವನ್ನ ಕೊಡ್ತಾಳೆ. ಯಾವ ಯಾವ ಗ್ರಾಹಕರು ಆಕೆ ಹತ್ರ ಬರ್ತಾರೆ ಅವರಿಗೆ ರಾಷ್ಟ್ರ ಧ್ವಜವನ್ನ ಕೊಡ್ತಾಳೆ ಒಂದೊಂದು. ಸೊ ಇಲ್ಲಿ ಈಗ ಪಿ ಗ್ರಾಹಕರು ಯಾರು? ಸಂಪಿಗೆ ಹೂಗಳನ್ನ ತೆಗೆದುಕೊಳ್ತಾರೆ. ಸೊ ಪಿ ಪ್ಲಸ್ ಹಾಗೆ ಕ್ಯೂ ಗ್ರಾಹಕರು ಚೆಂಡು ಹೂವನ್ನ ತೆಗೆದುಕೊಳ್ತಾರೆ, ಅವರಿಗೂ ಕೂಡ ಒಂದು ರಾಷ್ಟ್ರ ಧ್ವಜವನ್ನ ಕೊಡ್ತಾಳೆ. ಸೊ ಪ್ಲಸ್ ನಂತರ ಸಂಪಿಗೆ ಮತ್ತೆ ಚೆಂಡು ಹೂ ಎರಡನ್ನೂ ತೆಗೆದುಕೊಂಡಂತಹ ಗ್ರಾಹಕರು 6 ಗ್ರಾಹಕರು, ಅವರಿಗೂ ಕೂಡ ಆಕೆ ಒಂದೇ ರಾಷ್ಟ್ರ ಧ್ವಜವನ್ನ ಕೊಡೋದು. ಇಲ್ಲೀಗ 2 ಹೂ ಇದೆ ಅಂತ ಹೇಳಿದ್ರೆ ಆಕೆ ಅಲ್ಲಿ 2 ರಾಷ್ಟ್ರ ಧ್ವಜವನ್ನ ಕೊಡುವುದಿಲ್ಲ. ಹಾಗಾಗಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಎನ್ನುವಂಥದ್ದು ಈ ಕ್ವಶನ್ನ ಉತ್ತರ. ಸೊ ಸರಿಯಾದ ಆಯ್ಕೆ ಇದು ಆಗಿದೆ. ಇಲ್ಲೀಗ ನೀವು ಇಲ್ಲಿ 3ನೇ ಗ್ರಾಹಕರಲ್ಲಿ 2 ರೀತಿಯ ಹೂಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅವರಿಗೆ 2 ರೀತಿಯ ಅಥವಾ 2 ರಾಷ್ಟ್ರ ಧ್ವಜ ಸಿಗುವುದಿಲ್ಲ, ಒಂದೇ ರಾಷ್ಟ್ರ ಧ್ವಜ ಸಿಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಯಾವುದು? ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಎನ್ನುವಂಥದ್ದು. ನಂತರ ಕ್ವಶನ್ ನಂಬರ್ 3, ಒಂದು ಬಸವನ ಹುಳು ಆಳವಾದ ಬಾವಿಯ ಗೋಡೆಯನ್ನು ಹತ್ತಲು ಪ್ರಯತ್ನಿಸುತ್ತಿದೆ. ಹಗಲಿನಲ್ಲಿ ಯು ಸೆಂಟಿಮೀಟರ್ನಷ್ಟು ಏರುತ್ತದೆ ಮತ್ತು ರಾತ್ರಿಯಲ್ಲಿ ಡಿ ಸೆಂಟಿಮೀಟರ್ನಷ್ಟು ಜಾರುತ್ತದೆ. ಇದು 10 ಹಗಲುಗಳು ಮತ್ತು 10 ರಾತ್ರಿಗಳವರೆಗೆ ನಡೆಯುತ್ತದೆ.
ಬಸವನ ಹುಳು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಬಿ, ಡಿ ಗ್ರೇಟರ್ ದೆನ್ ಯು ಆದರೆ ಬಸವನ ಹುಳುವಿನ ಚಲನೆಯ ಬಗ್ಗೆ ನಾವು ಏನನ್ನ ಹೇಳಬಹುದು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಸಿಚುವೇಶನ್ಗೆ 2 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಈಗ ಮೊದಲಿಗೆ ನಾವೇನು ಮಾಡುವ ಅಂದರೆ ಕ್ವಶನ್ ಎ ಅನ್ನು ಸಾಲ್ವ್ ಮಾಡುವ. ಕ್ವಶನ್ ಎ ಅಲ್ಲಿ ಬಸವನ ಹುಳು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಬೀಜೋಕ್ತಿಯನ್ನು ಬರೀಬೇಕು. ಸೊ ಮೊದಲಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಕೊಟ್ಟಿರುವಂಥದ್ದು ಏನಂದ್ರೆ, ಬಸವನ ಹುಳು ಒಂದು ಆಳವಾದ ಬಾವಿ ಇದೆ. ಆ ಬಾವಿಯನ್ನ ಅದು ಏರ್ಲಿಕ್ಕೆ ಎಷ್ಟು ಸೆಂಟಿಮೀಟರ್ ಅನ್ನು ತೆಗೆದುಕೊಳ್ತದೆ? ಯು ಸೆಂಟಿಮೀಟರ್ ಅನ್ನು ತೆಗೆದುಕೊಳ್ತದೆ. ಹಾಗೆ ಆ ಬಾವಿಯಿಂದ ಜಾರ್ಲಿಕ್ಕೆ ಅಂದ್ರೆ ಕೆಳಗೆ ಇಳಿಲಿಕ್ಕೆ ಅದು ಡಿ ಸೆಂಟಿಮೀಟರ್ ಅನ್ನು ತೆಗೆದುಕೊಳ್ತದೆ. ಸೊ ಇಲ್ಲಿ 2 ನಮಗೆ ಬೆಲೆಗಳನ್ನು ಕೊಟ್ಟಿದ್ದಾರೆ. ಒಂದು ಯು ಸೆಂಟಿಮೀಟರ್ ಅಂದ್ರೆ ಬಸವನ ಹುಳು ಎಷ್ಟು ಏರ್ತದೆ ಅಂತ ಹೇಳಿ, ಇನ್ನೊಂದು ಡಿ ಸೆಂಟಿಮೀಟರ್ ಅದು ಎಷ್ಟು ಜಾರ್ತದೆ ಅಂತ ಹೇಳಿ. ಸೊ ಇದನ್ನ ತೆಗೆದುಕೊಂಡು ನಾವು ಬಸವನ ಹುಳು ಕ್ರಮಿಸಿದಂಥ ದೂರವನ್ನ ಈಗ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಈಗ ಒಂದು ಹಗಲು ಮತ್ತೆ ಒಂದು ರಾತ್ರಿಯನ್ನು ನೀವು ತೆಗೆದುಕೊಂಡ್ರೆ ಬಸವನ ಹುಳು ಕ್ರಮಿಸಿದ ದೂರವನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಈಗ ಒಂದು ಆಳವಾದ ಬಾವಿ ಇದ್ದರೆ ಇಲ್ಲಿ ಈ ಆಳವಾದ ಬಾವಿಯ ಗೋಡೆಯನ್ನು ಏರ್ಲಿಕ್ಕೆ ಬಸವನ ಹುಳು ಎಷ್ಟು ಏರ್ತದೆ ಅಷ್ಟರಲ್ಲಿ ಪುನಃ ಎಷ್ಟು ಅದು ಜಾರ್ತದೆ ಅದನ್ನು ಮೈನಸ್ ಮಾಡಬೇಕು. ಅಂದರೆ ಏರುವಂಥದ್ದು ಯು ಸೆಂಟಿಮೀಟರ್ ಆಗಿದೆ, ಅದರಿಂದ ಡಿ ಅನ್ನು ಮೈನಸ್ ಮಾಡಿದರೆ ನಿಮಗೆ ಬಸವನ ಹುಳು ಚಲಿಸಿದಂಥ ದೂರ ಸಿಗ್ತದೆ. ಸೊ ಅದನ್ನು ನೀವು ಇಲ್ಲಿ ಬರೀಬಹುದು. ಸೊ ಮೊದಲಿಗೆ ಇಲ್ಲಿ ಬರೀಬೇಕು, ಬಸವನ ಹುಳು ಒಂದು ಹಗಲು ಮತ್ತು ಒಂದು ರಾತ್ರಿಯಲ್ಲಿ ಚಲಿಸಿದ ದೂರ ಎಷ್ಟಾಗ್ತದೆ? ಈಗ ಒಂದು ಹಗಲು ಮತ್ತೆ ಒಂದು ರಾತ್ರಿಯಲ್ಲಿ ಚಲಿಸಿದ ದೂರ ಅಂತ ಹೇಳಿದ್ರೆ ನಾವು ಏರುವುದು ಹಾಗೆ ಜಾರುವುದು ಎರಡನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ಏರುವುದು ಎಷ್ಟು? ಯು ಆಗಿದೆ, ಹಾಗೆ ಜಾರುವುದು ಡಿ ಆಗಿದೆ. ಅಂದರೆ ಯು ಮೈನಸ್ ಡಿ ಅಂತ ಮಾಡಿದ್ರೆ ಇದು ನಿಮಗೆ ಬಸವನ ಹುಳು ರಾತ್ರಿಯಲ್ಲಿ ಮತ್ತೆ ಹಗಲಿನಲ್ಲಿ ಚಲಿಸಿದಂಥ ದೂರವನ್ನು ಕೊಡ್ತದೆ. ಸೊ ಯು ಮೈನಸ್ ಡಿ ಸೆಂಟಿಮೀಟರ್ ಅಂತ ನಾವಿಲ್ಲಿ ಬರೀಬೋದು. ನೆಕ್ಸ್ಟ್, ಬಸವನ ಹುಳು 10 ಹಗಲು ಮತ್ತೆ 10 ರಾತ್ರಿಗಳಲ್ಲಿ ಚಲಿಸಿದ ದೂರ, ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ಯು ಮೈನಸ್ ಡಿ ಏನಿದೆ ಇದಕ್ಕೆ 10ರಿಂದ ಗುಣಿಸಬೇಕು. ಸೊ 10 ಗುಣಿಸು ಯು ಮೈನಸ್ ಡಿ ಸೆಂಟಿಮೀಟರ್ ಎನ್ನುವಂಥದ್ದು ಏನು? ಇದು 10 ಹಗಲು ಮತ್ತು 10 ರಾತ್ರಿಗಳಲ್ಲಿ ಚಲಿಸಿದ ಒಟ್ಟು ದೂರ ಆಗ್ತದೆ. ಅಥವಾ ನಾವು ಅದನ್ನು 10 ಯು ಮೈನಸ್ 10 ಡಿ ಸೆಂಟಿಮೀಟರ್ ಅಂತ ಕೂಡ ಬರೀಬೋದು. ಸೊ ಇಲ್ಲಿ ಬೀಜೋಕ್ತಿಯನ್ನು ಕೇಳಿದ್ದಾರೆ. ಸೊ ಬೀಜೋಕ್ತಿಯನ್ನು ನೀವು ಹೇಗೆ ಬರೀತೀರಾ? 10 ಯು ಮೈನಸ್ 10 ಡಿ ಅಂತ ಬರೀಬೋದು. ಸೊ ಇದು ಬೀಜೋಕ್ತಿ. ನೆಕ್ಸ್ಟ್, ಇದರಲ್ಲಿ ಕ್ವಶನ್ ನಂಬರ್ ಎ ಯ ಉತ್ತರವನ್ನು ಇಲ್ಲಿ ಬರ್ತಿದ್ದೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ಯ ಉತ್ತರವನ್ನು ನಾವು ಬರೀಬೇಕು. ಕ್ವಶನ್ ನಂಬರ್ ಬಿ ಯಲ್ಲಿ ಏನು ಕೇಳಿದ್ದಾರೆ? ಇಫ್ ಡಿ ಗ್ರೇಟರ್ ದೆನ್ ಯು ಆದರೆ ಬಸವನ ಹುಳುವಿನ ಚಲನೆಯ ಬಗ್ಗೆ ನಾವು ಏನನ್ನ ಹೇಳ್ಬೋದು ಅಂತ ಕೇಳಿದ್ದಾರೆ. ಡಿ ಗ್ರೇಟರ್ ದೆನ್ ಯು ಅಂತ ಹೇಳಿದ್ರೆ ಏನರ್ಥ? ಡಿ ಅಂತ ಹೇಳಿದ್ರೆ ಜಾರುವುದು, ಹಾಗೆ ಯು ಅಂತ ಹೇಳಿದ್ರೆ ಏರುವುದು. ಸೊ ಇಲ್ಲಿ ಡಿ ಗ್ರೇಟರ್ ಅಂತ ಹೇಳಿದ್ರೆ ಈಗ ಇದು ಒಂದು ಬಾವಿಯ ಗೋಡೆ ಅಂತಾದ್ರೆ ಡಿ ಗ್ರೇಟರ್ ಆಗಿದೆ, ಅಂದ್ರೆ ಬಸವನ ಹುಳು ಇಲ್ಲಿ ಜಾರ್ತಾ ಇದೆ ಬಟ್ ಏರುವುದು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದು ಗೋಡೆಯನ್ನು ಹತ್ತಲಿಕ್ಕೆ ಸಾಧ್ಯವೇ ಆಗುದಿಲ್ಲ. ಅದು ತನ್ನ ಸ್ಥಾನಕ್ಕಿಂತ ಇನ್ನೂ ಕೂಡ ಕೆಳಗೆ ಕೆಳಗೆ ಜಾರ್ತಾ ಹೋಗ್ತದೆ. ಯಾಕೆಂದ್ರೆ ಇಲ್ಲಿ ಡಿ ಯ ಬೆಲೆ ಜಾಸ್ತಿ ಇದೆ, ಹೆಚ್ಚಿದೆ. ಹಾಗಾಗಿ ನೀವಿಲ್ಲಿ ಉತ್ತರವನ್ನು ಬರೀಬಹುದು. ಡಿ ಗ್ರೇಟರ್ ದೆನ್ ಯು ಅಂತ ಹೇಳಿದ್ರೆ ಏನರ್ಥ? ಏರುವುದು ಕಡಿಮೆ ಆಗ್ತಾ ಇದೆ, ಹಾಗೆ ಜಾರುವುದು ಹೆಚ್ಚಾಗ್ತಾ ಇದೆ. ಆದ್ರಿಂದ ಬಸವನ ಹುಳು ಗೋಡೆಯನ್ನು ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೀವು ಇಲ್ಲಿ ಉತ್ತರವನ್ನು ಬರೀಬಹುದು. ಡಿ ಗ್ರೇಟರ್ ದೆನ್ ಯು ಆದರೆ ಬಸವನ ಹುಳು ಏರುವುದು ಕಡಿಮೆ ಆಗ್ತದೆ ಮತ್ತು ಜಾರುವುದು ಹೆಚ್ಚಾಗ್ತದೆ. ಆಗ ಬಸವನ ಹುಳು ಬಾವಿಯ ಗೋಡೆಯನ್ನು ಹತ್ತಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನೀವು ಬಿ ಯ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು.